ವರ್ಷ ಪಾಪ ಪರಿಹಾರ ಆಗಿದೆ. ನಮ್ಮ ಒಬ್ರು ಫ್ರೆಂಡ್ ಕುಂಭಮೇಳದಲ್ಲಿ ಟಿ ಶರ್ಟ್ ಫೇಮಸ್ ಆಗಿರ್ಬೋದು. ವರ್ಲ್ಡ್ ವೈಡ್ ನೋಡಿದೆ ಟಿ ಶರ್ಟ್. ಸೊ ಇದರಿಂದ ನಾವ್ ಹೇಳೋದು 18 ವರ್ಷ ಆದ್ಮೇಲೆ RCB ಕಪ್ ಹೊಡೆದಿದೆ, ಅದ್ರ ಬಗ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಅವ್ರು ಎಷ್ಟು ವೇಟ್ ಮಾಡ್ತಾ ಇದ್ರು ನಾವು ಅಷ್ಟೇ ವೇಟ್ ಮಾಡ್ತಾ ಇದೀವಿ. ಮಾಡಾಯ್ತು, ಫೈನಲಿ ಬಂದಿದೆ. ಹ್ಯಾಪಿನೆಸ್, ಖುಷಿ ಅಂದ್ರೆ ಖುಷಿ. ಓಕೆ, ನೀವು ಎಲ್ಲಿಂದ ಬಂದಿರೋದು? ನಾನ್ ಬೆಂಗಳೂರವಳೆ. ಸೊ ಇವತ್ತು ಸನ್ಮಾನ ಬೇರೆ ಇದೆ ನಮ್ಮ ಚಾಂಪಿಯನ್ಸ್ಗೆ, ಅದ್ರ ಬಗ್ಗೆ ದೇ ಡಿಸರ್ವ್ ಇಟ್. ಓಕೆ, ಸೊ ರ್ಯಾಲಿ ಕೂಡ ಇದೆ, ಅದ್ರ ಬಗ್ಗೆ ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ. ಆಫೀಸಲ್ಲಿ ಮನೇಲಿ ಹೇಳ್ಬಿಟ್ಟು ಬಂದಿದ್ದೀನಿ, ಆಫೀಸಲ್ಲಿ ಬರ್ತಾ ಇದ್ದೀನಿ, ಇಲ್ಲಿ ಬಂದಿದ್ದೀನಿ. ಅಲ್ಲಿ ಬಿ ದೇರ್ ಟಿಲ್ ದ ಎಂಡ್. ಓಕೆ, ಈ ಸರಿ ಕ್ಯಾಪ್ಟನ್ಸಿ ಹೇಗಿತ್ತು? ಚೆನ್ನಾಗಿತ್ತು. ರಜತ್ ಪಟಿದಾರ್ ತುಂಬಾ ಒಳ್ಳೆ ಕ್ಯಾಪ್ಟನ್ಸಿ ಮಾಡಿದ್ದಾರೆ. ಅವ್ರ ಕ್ಯಾಪ್ಟನ್ಸಿಯಲ್ಲಿ ನಾವು ಗೆದ್ದಿದೀವಿ. ವಿರಾಟ್ಗೆ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ. ವಿರಾಟ್ ಅವರು ತುಂಬಾ ಭಾವುಕ ಆದ್ರು ಕಪ್ಪಿನ ಆಗಿದ್ದಕ್ಕೆ. ಹೌದು, ಅವ್ರ 1 tier ನೇಷನ್ಸ್ ಫುಲ್ ಟಿಯರ್. ಅವ್ರು ಹತ್ತಿದಕ್ಕೆ ಸಾಕಷ್ಟು ಅಭಿಮಾನಿಗಳು ಕೂಡ ಹತ್ರು, ಅದ್ರ ಬಗ್ಗೆ ನಾನು ಹತ್ತಿದೆ. ಅವ್ರಿಗೆ ಡಿಸರ್ವ್ ಮಾಡ್ತಾರೆ ತುಂಬಾ. ಅವರು ವೇಟ್ ಮಾಡ್ತಾ ಇದ್ರು 18 years ಸೇಮ್ ಫ್ರಾಂಚೈಸಿಗೆ. ಫೈನಲ್ ಆಗಿ RCB ಟೀಮ್ಗೆ ಏನಂತೀರಾ? ಈ ಸಲ ಕಪ್ ನಮ್ದು. ಓಕೆ, ಜೈ RCB. ಜೈ RCB. ಓಕೆ, ಪ್ರಮೀಳಾ. ಓಕೆ, 18 ವರ್ಷ ಆದ್ಮೇಲೆ RCB ಕಪ್ ಹೊಡೆದಿದೆ, ಅದ್ರ ಬಗ್ಗೆ ಏನಂತೀರಾ? 18 seasons ಆದ್ಮೇಲೆ 18th ನಂಬರ್. ಸೊ ಈ ಸಲ ಕಪ್ ನಮ್ದು. ಹಾಯ್, ನಿಮ್ಮ ಹೆಸರು? ನಮ್ಮ ಹೆಸರು ಧನುಷ್. ಶ್ರವಂತ್ ಅಂತ. ಓಕೆ, 18 ವರ್ಷ ಆದ್ಮೇಲೆ RCB ಕಪ್ ಗೆದ್ದಿದೆ, ಅದ್ರ ಬಗ್ಗೆ ಏನಂತೀರಾ? ನಮ್ಗೆ ತುಂಬಾ ಖುಷಿ ಇದೆ. ವಿರಾಟ್ ಕೊಹ್ಲಿ ಇದ್ದಾಗಲೇ ಬಂದಿರೋದು ತುಂಬಾ ಖುಷಿ ಇದೆ. ನಮ್ಗೊಂದು ಆಸೆ ಇತ್ತು, ವಿರಾಟ್ ಕೊಹ್ಲಿ ಸರ್ ಕಪ್ ಗೆದ್ದೆ ಹೋಗ್ಬೇಕು ಅಂತ. 18 ವರ್ಷ ಆದ್ಮೇಲೆ ಇಷ್ಟು ವರ್ಷದ ಶ್ರಮ ಕೊನೆಗೂ ಬಂದಿದೆ, ಕೊನೆಗೂ ಸಾರ್ಥಕ ಆಗಿದೆ. ತುಂಬಾ ಖುಷಿ ಆಗ್ತೈತ್ರಿ. ಮತ್ತೆ ವಿಧಾನಸೌಧದಲ್ಲಿ ಇವತ್ತು ಸನ್ಮಾನ ಇಟ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಏನಂತೀರಾ? ಆಡ್ಕೊಳ್ಳೋರ್ ಬಾಯಿನ ಮುಚ್ಚಕ್ ಒಂದ್ ಸನ್ಮಾನ ಮಾಡ್ಬೇಕಿತ್ತು, ಮಾಡಿದ್ದಾರೆ. ಹಾಗೆ ಈ ಸರಿ ಕ್ಯಾಪ್ಟನ್ಸಿ ಪಟಿದಾರ್ ಅವ್ರದಿತ್ತು, ಅದ್ರ ಬಗ್ಗೆ ಏನಂತೀರಾ? ಫಸ್ಟ್ ಟೈಮೇ ಪಟಿದಾರ್ ಅವರು ತುಂಬಾ ಚೆನ್ನಾಗಿ ನೆಡ್ಸ್ಕೊಟ್ಟು ನಮ್ಗೆ ಕಪ್ ಕೊಟ್ಟಿದ್ದಾರೆ, ಅಷ್ಟೇ ಸಾಕು. ಮೊದಲನೇ ಸೀಸನ್ ಅಲ್ಲೇ ಯಾರಿಗೂ ಬಂದಿರ್ಲಿಲ್ಲ, ಫಸ್ಟ್ ಟೈಮ್ ಅವ್ರಿಗೆ ತುಂಬಾ ಖುಷಿ ಆಗ್ತೈತೆ. ಓಕೆ, ಇವತ್ತು ರ್ಯಾಲಿ ಕೂಡ ಇದೆ, ಅದ್ರ ಬಗ್ಗೆ ಏನಂತೀರಾ? ರ್ಯಾಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಮಿಸ್ ಮಾಡ್ಕೊಂಡ್ ಬಂದಿದೀವಿ ಕ್ಲಾಸ್ ನ. ನೋಡ್ಬೇಕು ಹೆಂಗಿರುತ್ತೆ. ನೀವೆಲ್ಲ ಅಲ್ಲಿಂದ ಬಂದಿರೋದು? ನಾವು ದಯಾನಂದ್ ಸಾಗರ್ ಇಂದ ಬಂದಿರೋದು. ಓಕೆ, ಇವಾಗ ಸರ್ಕಾರದವರು ಏನು ಗೌರ್ಮೆಂಟ್ ರಜಾ ಕೊಡ್ಬೇಕು ಅಂತ ಬೇರೆ ಮಾತಾಡ್ತೀರಿ, ಅದ್ರ ಬಗ್ಗೆ ಏನಂತೀರಾ? ಮೇಡಮ್ ಕೊಡ್ಲೇಬೇಕು ಮೇಡಮ್. ಇಷ್ಟು ವರ್ಷದ ತನ ಮನ ಎಲ್ಲಾ ಕೊಟ್ಟಿದ್ದಾರೆ ಕರ್ನಾಟಕ ಜನತೆ. ಒಂದ್ ರಜೆ ಅಂತೂ ನಮ್ ಡಿಸರ್ವ್ ಮಾಡ್ತೀವಿ, ಹಂಗಾಗಿ ಕೊಡ್ಲೇಬೇಕ್ರಿ. ಫೈನಲ್ ಆಗಿ RCB ಟೀಮ್ಗೆ ಏನಂತೀರಾ? ಈ ಸಲ ಕಪ್ ನಮ್ದೇ, ಮುಂದಿನ ಸಲ ಕಪ್ ನಮ್ದೇ. ಜೈ RCB. ಜೈ RCB. ಹೆಸರು? ವಿರಾಂಚಿ. ವಿರಾಂಶಿ. ಓಕೆ, ನಿಮ್ಮ ಹೆಸರು? ವಿಶ್ವಿನಿ. ನಿಮ್ಮ ಹೆಸರು? ಆಕಾಂಕ್ಷ. ಓಕೆ, 18 years ಆದ್ಮೇಲೆ ಇವಾಗ ನಮ್ಮ RCB ಕಪ್ ಗೆದ್ದಿದೆ, ಅದ್ರ ಬಗ್ಗೆ ಏನಂತೀರಾ? ನಂಗೆ ನಿಜ ಅಂದ್ರೆ ಇನ್ನು ನಂಬಕ್ಕೆ ಆಗ್ತಿಲ್ಲ ಇದು ಆಗೋಗಿದೆ ಅಂತ. ನೆನೆನು ಮ್ಯಾಚ್ ನೋಡೋವಾಗ ಲಾಸ್ಟ್ ಗೆ ಹೊಡಿತಿದೆ ನಮ್ಗೆ. ವಿರಾಟ್ ಕೊಹ್ಲಿ ಆಳೋವಾಗ, ಅನುಷ್ಕಾ ತಬ್ಗೊಳವಾಗ, ರಜತ್ ಪಟಿದಾರ್ ನಗ್ತಿರೋವಾಗ ನಾವು ಆಕ್ಚುಲಿ ಗೆಲ್ತಿದೀವಿ ಅಂತ. ಸೊ ತುಂಬಾ ಖುಷಿ ಇದೆ. ನಿಮ್ಗೆ ಹೋಪ್ ಇತ್ತ? ಲಾಸ್ಟ್ 190 ನಮ್ದಾಗಿತ್ತು, ಬಟ್ ಅವರು ಹೊಡಿತಾರೆ ಅಂತ ಅನ್ಸ್ತಾ ನಿಮ್ಗೆ ಪಂಜಾಬ್ ಅವರು? ನಿಜ ಅಂದ್ರೆ ಸ್ವಲ್ಪ ಭಯ ಇತ್ತು, ಎಸ್ಪೆಷಲಿ ಶ್ರೇಯಸ್ ಅಯ್ಯರ್ ಮತ್ತೆ ಮಾರ್ಕಸ್ ಸ್ಟೋಯ್ನಿಸ್ ಇಂದ. ಆದ್ರೆ ಅವ್ರು ಜಲ್ದಿ ಔಟ್ ಆಗಿದ್ದಕ್ಕೆ we had very much hopes of winning. Bowlers ತುಂಬಾ ಚೆನ್ನಾಗಿ ಬೌಲ್ ಮಾಡಿದ್ರು, ಎಸ್ಪೆಷಲಿ ಕೃಣಾಲ್ ಪಾಂಡ್ಯ. ರಜತ್ ಪಟಿದಾರ್ ಕ್ಯಾಪ್ಟನ್ಸಿಯಲ್ಲಿ ಈ ಸರಿ RCB ಗೆದ್ದಿದೆ, ಅದ್ರ ಬಗ್ಗೆ ಏನಂತೀರಾ? ರಜತ್ ಪಟಿದಾರ್ is a very underrated captain. ಅವ್ರು ಬಂದಿರೋದ್ ಫಸ್ಟ್ ಸೀಸನ್ ಆಸ್ ಅ ಕ್ಯಾಪ್ಟನ್ ಗೆಲ್ಸ್ಕೊಟ್ಟಿದ್ದಾರೆ. ಅಂಡ್ ನನಗೆ ಪಕ್ಕ ಇದೆ ಅವ್ರ ಮುಂದೆನೂ ಗೆಲ್ಸ್ಕೊಡ್ತಾರೆ. ಓಕೆ, ಈ ಸರಿ ಗೌರ್ಮೆಂಟ್ ಹಾಲಿಡೇ ಬೇರೆ ಕೊಡ್ಬೇಕು ಅಂದಿದ್ರೆ, ಅದು ರಿಸರ್ವ್ ಇದೆಯಾ? ಡಿಸರ್ವ್ ಇದೆ ಅಕ್ಕ. 18 ವರ್ಷ ಏನಾದ್ರೂ ಜೋಕ್ ಅದು? 18 ವರ್ಷದಿಂದ ನಾವು ಕಾಯ್ತಿದೀವಿ ಅಂದ್ರೆ ಇವ್ರು ಕೊಡಲೇಬೇಕು. ಗವರ್ಮೆಂಟ್ ಶುಡ್ ಗಿವ್ ಅಸ್ ದಿಸ್ ಆಪರ್ಚುನಿಟಿ. ಓಕೆ, ಫೈನಲ್ ಆಗಿ RCB ಟೀಮ್ಗೆ ಏನಂತೀರಾ? RCB team, thank you for this trophy. I'll continue supporting you till my life ends. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇವತ್ತು ವಿಧಾನಸೌಧದಲ್ಲಿ RCB 18 ವರ್ಷ ಆದ್ಮೇಲೆ ಕಪ್ ಗೆದ್ದಿದೆ. ನೀವು ನೋಡ್ತಾ ಇರಬಹುದು ಅಭಿಮಾನಿಗಳು ಎಷ್ಟು ಜನ ಸೇರಿದ್ದಾರೆ ಅಂತ. ಇವರ ಜೋಶ್ ನೋಡ್ತಾ ಇದ್ರೆ ನಮ್ಗೇನೆ ನಮ್ಮ RCB ಇವತ್ತು ಗೆದ್ದಿದೆ ಕಪ್ನ. ತುಂಬಾನೇ ಖುಷಿ ಆಗ್ತಿದೆ, ಎಷ್ಟು ಜನ ಸೇರಿದ್ದಾರೆ ಇಲ್ಲಿ. ಇವರು ಕಿರ್ಸ್ತಾ ಇರೋದಕ್ಕೆ ಏನು ಕೂಡ ಕರೆಕ್ಟಾಗಿ ಕೇಳಿಸ್ತಾನೆ ಇಲ್ಲ, ಅಷ್ಟು ಜನ ಸೇರಿದ್ದಾರೆ ಇಲ್ಲಿ. ನೀವು ನೋಡ್ಬೋದು ಇವತ್ತು ಎಲ್ಲಾ RCB ಅಭಿಮಾನಿಗಳು ಇಲ್ಲಿ ಸೇರಿದ್ದಾರೆ. ಅವರ ಒಂದು ಒಪಿನಿಯನ್ಸ್ ಹೇಗಿರುತ್ತೆ ಅಂತೆಲ್ಲ ನಿಮ್ಗೆ ನಾವು ತೋರಿಸ್ತೀವಿ. ಅಂಡ್ ನೋಡಿ ಎಷ್ಟು
ಎಷ್ಟು ಕ್ರೌಡ್ ಇದೆ ಅಂದ್ರೆ ಈ ಕ್ರೌಡ್ ಎಲ್ಲೂ ಸಾಧ್ಯ ಇಲ್ಲ, ಇಷ್ಟು ಕ್ರೌಡ್ ಇದೆ ಇವತ್ತು. ನಮ್ಮ RCB ನಮ್ಮ ಕನ್ನಡಕ್ಕೆ, ನಮ್ಮ ಕನ್ನಡಿಗರಿಗೆ ಹೆಮ್ಮೆ ತಂದ್ಕೊಟ್ಟಿದೆ. ಸೊ ಈ ಖುಷಿನ ಸಂಭ್ರಮಿಸೋದಕ್ಕೆ ಸಾಕಷ್ಟು ಲಕ್ಷಾಂತರ ಅಭಿಮಾನಿಗಳು ಇಲ್ಲಿ ಸೇರ್ತಾರೆ. ಸೀಸನ್ 18 ಕೊಹ್ಲಿ 18 ಈ ಸಲ ಕಪ್ ನಮ್ದು. ನಾವಿಲ್ಲೇ ಬೆಂಗಳೂರಿಂದಾನೆ 18 ವರ್ಷದಿಂದ ಕಾಯ್ತಾ ಇದ್ವಿ ಕಪ್ಗೆ. ಇವಾಗ ಖಂಡಿತ ಕಪ್ ಬಂದಿದೆ. ಫುಲ್ ಸೆಲೆಬ್ರೇಷನ್ಸ್, ರಾತ್ರಿ ಎಲ್ಲ ಫುಲ್ ದೀಪಾವಳಿ ಆಯ್ತು. ಹೋದ್ ತಿಂಗಳು ಪಾಕಿಸ್ತಾನಕ್ಕೆ ದೀಪಾವಳಿ, ಈ ತಿಂಗಳು ಬೆಂಗಳೂರಿಗೆ ದೀಪಾವಳಿ. ಇವತ್ತು ಸನ್ಮಾನ ಬೇರೆ ಇದೆ ವಿಧಾನಸೌಧದಲ್ಲಿ, ಅದ್ರ ಬಗ್ಗೆ ಏನಂತೀರಾ? ಏನಿಲ್ಲ, ಸನ್ಮಾನ ಆಗ್ಲೇಬೇಕು. ಇಷ್ಟು ವರ್ಷ ಕಷ್ಟಪಟ್ಟು ಗೆದ್ದಿದೀವಿ. 18 ವರ್ಷದ ಕಂಚು, 18 ನಮ್ದೇ, ಈ ಸಲ ಕಪ್ಪು ನಮ್ದು. ರಜತ್ ಪಾಟಿದಾರ್ ಅವ್ರ ಕ್ಯಾಪ್ಟನ್ಸಿಯಲ್ಲಿ ಇವತ್ತು ನಮ್ಮ RCB ಗೆದ್ದಿದೆ. ಅವ್ರದ್ದು ಮಧ್ಯಪ್ರದೇಶಲ್ಲೇ ನೋಡಿದೀವಿ, ತುಂಬಾ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡ್ತಾರೆ. ಇದ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಅಷ್ಟ್ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡೋರಲ್ಲ. ಮತ್ತೆ ಈ ಸರಿ ನಮ್ಮ ಪ್ರತಿಯೊಂದು RCB ಟೀಮ್ ಅಲ್ಲಿರೋ ಎಲ್ಲಾರು ಚಾಂಪಿಯನ್ಸ್. ಅವ್ರ ಬಗ್ಗೆ ಏನಂತೀರಾ? ಸ್ಟಾರ್ಟಿಂಗ್ ಅಲ್ಲಿ 7.4 ರೇಟಿಂಗ್ ಕೊಟ್ಟಿದ್ರು ಈ ಟೀಮ್ಗೆ. ತುಂಬಾ ಲೋಯೆಸ್ಟ್ ರೇಟಿಂಗ್ ಟೀಮ್ ಇದು. ಈ ಟೀಮ್ ಗೆದ್ದಿದೆ ಅಂದ್ರೆ ಇದ್ರ ಬಗ್ಗೆ ನೀವೇ ಹೇಳ್ಬೇಕು. ಎಂತ ಟೀಮ್ ಕಟ್ಟಿದ್ದಾರೆ. DK ಬಾಸ್ಗೆ ಜೈ. DK ಬಾಸ್ ಕಟ್ಟಿರೋ ಟೀಮ್ ಇದು. ಮತ್ತೆ ಈ ಟೀಮ್ ಅಲ್ಲಿ ಕೂಡ ಎಲ್ಲಾ ಯಾರ್ಯಾರಿದಾರೋ ಅವ್ರ ಪ್ರತಿಯೊಬ್ರು ಆಟಗಾರರು ತುಂಬಾ ಚೆನ್ನಾಗಿ ಆಡಿದ್ರು. ಅವ್ರ ಬಗ್ಗೆ ಏನಂತೀರಾ? 15 ಮ್ಯಾಚ್ ಅಲ್ಲಿ 9 ಜನಕ್ಕೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿದೆ. ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಬಂದಿದೆ. ಎಲ್ಲ ಚೆನ್ನಾಗಿ ಆಡಿದ್ದಾರೆ. ನಮ್ಗೇನು ಏನು ಬೇಕಾಗಿಲ್ಲ ಸನ್ಮಾನ ಎಲ್ಲ. ನಿನ್ನೆನೆ ಅವ್ರು ಗೆದ್ದಿದ್ದಾರೆ, ಅಷ್ಟೇ ಸಾಕು. RCB ಅಭಿಮಾನಿಗಳಿಗೆ ಅದಷ್ಟೇ ಖುಷಿ ಸಾಕು, ಬೇರೆ ಏನು ಬೇಡ. ಹೋಪ್ ಇತ್ತಾ ಗೆದ್ದುತ್ತೆ RCB ಅಂತ? ಈ ಸಲ ಅಲ್ಲ, ಪ್ರತಿ ಸಲಿನೂ ಹೋಪ್ ಇರುತ್ತೆ. ಲಾಸ್ಟ್ ಟೈಮ್ 1% ಹೋಪ್ ಇಂದ ಕ್ವಾಲಿಫೈರ್ಸ್ ಬಂದಿದೀವಿ. ಈ ಸರಿ 100% ಹೋಪ್ ಇಂದ ಕಪ್ ಗೆದ್ದಿದೀವಿ. ನೆಕ್ಸ್ಟ್ ಟೈಮು ಗೆಲ್ತೀವಿ, ಪ್ರತಿ ಸರಿ ಗೆಲ್ತೀವಿ. ಪ್ರತಿಮಾ ಅಂತ ಎಲ್ಲಿಂದ ಬಂದಿರೋದು? ಬ್ಯಾಂಗ್ಳೂರ್ ಹೆಬ್ಬಾಳ. RCB 18 ವರ್ಷ ಆದ್ಮೇಲೆ ಕಪ್ ಗೆದ್ದಿದೆ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಇಟ್ಸ್ ಔಟ್ಸ್ಟ್ಯಾಂಡಿಂಗ್ ಫೀಲಿಂಗ್ ಮೇಡಮ್. ಸೊ ಎಲ್ಲರಿಗೂ ಭಾರಿ ಖುಷಿ ಆಗ್ತಿದೆ. ಮತ್ತೆ ಈ ಸರಿ ರಜತ್ ಪಾಟಿದಾರ್ ಅವ್ರ ಕ್ಯಾಪ್ಟನ್ಸಿಯಲ್ಲಿ ವಿನ್ ಆಗಿರೋದು, ಅದ್ರ ಬಗ್ಗೆ ಹೇಗೆ ಅನ್ಸುತ್ತೆ? ಒಳ್ಳೆ ಕ್ಯಾಪ್ಟನ್ಸಿ ಅಂತ ಹೇಳ್ಬೋದು. ಅಂಡ್ ಈಸ್ ಸೋ ಲಕ್ಕಿ ಫಾರ್ ಅಸ್ ಐ ಫೀಲ್. ಮತ್ತೆ ವಿರಾಟ್ ಕೊಹ್ಲಿ ತುಂಬಾ ಭಾವುಕರಾದ್ರು, ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಐ ಥಿಂಕ್ ಈ ಡಿಸರ್ವ್ ಇಟ್ ಬಿಕಾಸ್ ಅವ್ನ 18 ವರ್ಷದ ಒಂದು ಡ್ರೀಮ್ ಇಟ್ ಕೇಮ್ ಟ್ರೂ ಎಸ್ಟರ್ಡೇ. ಸೊ ಇಟ್ ವಾಸ್ ಲೈಕ್ he was so happy and we all are happy actually through him. ಇವತ್ತು ಸನ್ಮಾನ ಬೇರೆ ನಡೆದಿದೆ, ಅದು ವಿಧಾನಸೌಧದಲ್ಲಿ. ಅದ್ರ ಬಗ್ಗೆ ಹೇಗೆ ಅನಿಸುತ್ತೆ? ತುಂಬಾ ಖುಷಿ ಆಗ್ತಿದೆ. ಅದಕ್ಕೆ ಅದನ್ನ ವಿಟ್ನೆಸ್ ಮಾಡಕ್ಕೆ we all have. ಪ್ರಶಾಂತ್. ನೀವೆಲ್ಲ ಎಲ್ಲಿಂದ ಬಂದಿರೋದು? ಒಂದು ಚಿಕ್ಕಬಳ್ಳಾಪುರದಿಂದ ಇವತ್ತು RCB ನೋಡೋದಕ್ಕೆ ಬಂದಿರಾ? ಅದಕ್ಕೋಸ್ಕರ ಬಂದಿದ್ದೀವಿ, ಯಾಕಂದ್ರೆ 18 ವರ್ಷ ಆದ್ಮೇಲೆ ಕಪ್ ಗೆದ್ದಿದ್ದಾರೆ. ಇದೊಂಥರ ಯಾವ ತರ ಇದೆ ನಿಮ್ಗೆ ಫೀಲಿಂಗ್? 18 ವರ್ಷ ಆದ್ಮೇಲೆ ಕಪ್ ಗೆದ್ದಿದೀವಿ. ರಾಮ ವನವಾಸ ಮುಗಿಸ್ಕೊಂಡು ಯಾವ ತರ ಬಂದು ರಾಮಾಯಣ ಸ್ಟಾರ್ಟ್ ಆಯ್ತು, ಆ ತರ ವಿರಾಟ್ ಕೊಹ್ಲಿ ಅನ್ನೋದು ವನವಾಸ ಇಷ್ಟು ದಿವಸ ಮುಗಿಸ್ಕೊಂಡು ಇವಾಗ ಬಂದು ಕಪ್ ಗೆದ್ದಿರೋದು ಇಡೀ ಕನ್ನಡಿಗರ ಹೆಮ್ಮೆ ಪಡುವಂತದ್ದಾಗಿದೆ. ಮತ್ತೆ ರಜತ್ ಪಾಟಿದಾರ್ ಅವರ ಕ್ಯಾಪ್ಟನ್ಸಿಯಲ್ಲಿ ವಿನ್ ಆಗಿದೆ. ಅಂದ್ರೆ ಕೊಹ್ಲಿ ಬಂದು ಕ್ಯಾಪ್ಟನ್ಸಿನ ರಜತ್ ಪಾಟಿದಾರ್ ಯಾವ ತರ ಕೊಟ್ಟ, ಕೊಹ್ಲಿ ರಜತ್ ಪಾಟಿದಾರ್ ಅದೇ ತರ ಬಂದು ಕೊಹ್ಲಿಗೆ ಕಪ್ ಗೆದ್ದು ಕೊಟ್ಟಿರೋದು ತುಂಬಾ ಹೆಮ್ಮೆ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಮತ್ತೆ ಇವತ್ತಿನ ದಿನಾನ RCB ವಿನ್ ಆಗಿರುವಂತ ದಿನಾನ ಯಾವಾಗೂ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಸರ್ಕಾರಕ್ಕೆ ಏನಂತೀರಾ? ನಾವು ಕನ್ನಡಿಗರಾಗಿ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಯಾವ ತರ ಆಚರಣೆ ಮಾಡ್ತೀವೋ RCB ಕಪ್ ಗೆದ್ದಿರೋದು ಅದೇ ತರ ನಾವು ಆಚರಣೆ ಮಾಡ್ಬೇಕು. ವರ್ಷನೂ ಇದೇ ತರನೇ ಆಚರಣೆ ಮಾಡ್ಬೇಕು. ಸೊ ಫೈನಲ್ ಆಗಿ RCB ಟೀಮ್ ಏನಂತೀರಾ? ಈ ಸಲ ಕಪ್ ನಮ್ದೇ, ಮುಂದಿನ ಸಲನೂ ಕಪ್ ನಮ್ದೇ. ಓಕೆ, ಥ್ಯಾಂಕ್ ಯು. ವರ್ಷ ಪಾಪ ಪರಿಹಾರ ಆಗಿದೆ. ನಮ್ಮ ಒಬ್ರು ಫ್ರೆಂಡ್ ಕುಂಭಮೇಳದಲ್ಲಿ ಟೀ ಶರ್ಟ್ ಹಾಕಿರೋ ವಿಡಿಯೋ ಫೇಮಸ್ ಆಗಿರ್ಬೋದು. ವರ್ಲ್ಡ್ ವೈಡ್ ನೋಡಿದೆ ಟೀ ಶರ್ಟ್. ಸೊ ಇದರಿಂದ ನಾವ್ ಹೇಳೋದೇನಂದ್ರೆ RCB ಪಾಪ ಪರಿಹಾರ ಆಗಿದೆ. ಗಂಗಾ ಯಮುನಾ ಸರಸ್ವತಿ 3 ಸೇರಿಸಿ ಟೀ ಶರ್ಟ್ ಹತ್ತಿದ್ದಾರೆ. ಸೊ ಮನುಷ್ಯ ಪಾಪನೇ ಪರಿಹಾರ ಆಗಿದೆ ಅಂದ್ರೆ ಟೀಮ್ ಪಾಪ ಪರಿಹಾರ ಆಗಲ್ವಾ? ಖಂಡಿತವಾಗ್ಲೂ ಆಗಿದೆ. ಅದಕ್ಕೋಸ್ಕರ 18 ವರ್ಷದ ಎಫರ್ಟ್ಸ್, ಆಮೇಲೆ ದೇವ್ರ ದಯ ಎಲ್ಲಾನು ಸೇರ್ಸಿ ಕಪ್ ಹೊಡೆದಿದ್ದಾರೆ. ಈ ಸಲ ಕಪ್ಪು ನಮ್ದೇ ಅಂತ ಹೇಳ್ಕೊಳ್ಳೋ ಲೆವೆಲ್ಗೆ ನಾವು ಬಂದಿದ್ದೀವಿ. ಇನ್ಯಾರು ಏನು ಮಾತಾಡಂಗೆ ಇಲ್ಲ. ಮತ್ತೆ ರಜತ್ ಪಾಟಿದಾರ್ ಅವರ ಕ್ಯಾಪ್ಟನ್ಸಿಯಲ್ಲಿ RCB ವಿನ್ ಆಗಿದೆ. ಮೊದ್ಲು DK ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಟೀಮ್ ನ ಸೆಲೆಕ್ಟ್ ಮಾಡಿರೋದು DK ಅವ್ರನ್ನ ಮರೆಯಂಗಿಲ್ಲ. ಮತ್ತೆ ಟೀಮ್ ಅಲ್ಲಿರೋ ಪ್ರತಿಯೊಬ್ರು ಕೂಡ ಒಳ್ಳೆ ಚಾಂಪಿಯನ್ಸ್. ಖಂಡಿತವಾಗ್ಲು ಪ್ರತಿಯೊಬ್ರು ಒಳ್ಳೆ ಚಾಂಪಿಯನ್ಸ್. ಇಂದ ಹಿಡಿದು ಪತ್ತದಾರಿಂದ ಹಿಡಿದು ಪಡೆಕಲ್ಲಿಂದ ಹಿಡಿದು ಪ್ರತಿಯೊಬ್ಬರು ಒಳ್ಳೊಳ್ಳೆ ಎಫರ್ಟ್ ಹಾಕಿದ್ದಾರೆ. ಒಬ್ಬೊಬ್ರು ಒಂದೊಂದ್ ಮ್ಯಾಚ್ ಅಲ್ಲಿ ಆಡಿದಾರೆ. ನಿನ್ನೆ ನೋಡಿ ಎಲ್ಲರಿಗೂ ಬ್ಯಾಟಿಂಗ್ ಕೊಡ್ಬೇಕು ಅಂತ 22-23 ಹೊಡೆದಿದ್ದಾರೆ. 8-10 ಜನ ಬ್ಯಾಟಿಂಗ್ ಆಡೋರೆ. ಸುಮ್ನೆ ಅಲ್ಲ, ಎಲ್ಲರಿಗೂ ಬ್ಯಾಟಿಂಗ್ ಕೊಟ್ಟವ್ರೆ. ಇದು ಹಂಗಾಗಿ ಏನಂತಂದ್ರೆ ಇದು RCB ಕ್ರೇಜ್ ಅಂದ್ರೆ, ಇದು ಫ್ಯಾನ್ಸ್ ಅಂದ್ರೆ ಈ ಕ್ರೇಜ್ ಯಾವತ್ತು ಕಡಿಮೆ ಆಗುತ್ತೆ. ಫೈನಲ್ ಆಗಿ ಇವತ್ತು RCB ನ ಚಾಂಪಿಯನ್ಸ್ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ವಿಧಾನಸೌಧದಲ್ಲಿ ಸನ್ಮಾನ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನಂತೀರಾ? ಹೌದು ಮೇಡಮ್, ಇದ್ರ ಬಗ್ಗೆ ಹೇಳ್ಬೇಕು. ಏನಂತಂದ್ರೆ ಸರ್ಕಾರ ಸರಿ ಇಲ್ಲ, ಈ ಪೆರೇಡ್ ನ ಕ್ಯಾನ್ಸಲ್ ಮಾಡೋರಂತೆ. ಇದು ಒಂದು ಕೆಟ್ಟ ಸರ್ಕಾರ, ಇದನ್ನ ನಾವು ಖಂಡಿಸ್ತೀವಿ. RCB ಅವ್ರು 18 ವರ್ಷ ಆದ್ಮೇಲೆ ಗೆದ್ದಿದ್ದಾರೆ.
ಇವ್ರು ಸರ್ಕಾರ ಗೆದ್ದು 2 ವರ್ಷ ಆಗಿಲ್ಲ. RCB 18 ವರ್ಷದಿಂದ ಆಡ್ತಾವ್ರೆ. ಸರ್ಕಾರಕ್ಕಿಂತ RCB ಎಮೋಷನ್ಗೆ ಬೆಲೆ ಕೊಡ್ಬೇಕಲ್ವಾ ನಮ್ಗೆ ಇವರು? ಬೆಲೆ ಕೊಡ್ಬೇಕು. ಹೆಣ್ಮಕ್ಳಲ್ಲಿ ಏನಪ್ಪ ಅವಮಾನ ಇದು, ಸರ್ಕಾರಕ್ಕೊಂದು ಅವಮಾನ. ಚೀಮಾರಿ ಅಭಿಮಾನಿಗಳ RCB ಟೀಮ್ ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ಆಡಿದ್ರ. ಕಂಗ್ರಾಚುಲೇಷನ್. ನಮಗ್ ನಾವೇ ಕಂಗ್ರಾಚುಲೇಷನ್ ಹೇಳ್ಕೊತೀವಿ ಆಸ್ ಎ ಫ್ಯಾನ್. RCB ಲಾಯಲ್ ಫ್ಯಾನ್ಸ್ ತುಂಬಾ ಜನ ಇದಾರೆ. ವರ್ಲ್ಡ್ ವೈಡ್ ಸೆಲೆಬ್ರೇಟ್ ಮಾಡ್ತಾ ಇದಾರೆ. ಇದೊಂದು ಹಬ್ಬ ಅಂತಾನೆ ಹೇಳ್ತೀವಿ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ವಿಧಾನಸೌಧ ಹತ್ರ ಇನ್ನೂ ಟೈಮ್ ಇದೆ, ಬೇಗ ಬನ್ನಿ. ತುಂಬಾ ಬೇಡ. 144 ವರ್ಷಕ್ಕೆ ಬಂದಿರೋದು ಇದು. 18 ವರ್ಷಕ್ಕೆ ಒಂದ್ಸಲ ಬರುವಂತ ಹಬ್ಬ ಈಗ RCB ಇದು. ಎಲ್ಲರೂ ಸೆಲೆಬ್ರೇಟ್ ಮಾಡಿ. ಈ ದಿನ ನೆನ್ಪಿಟ್ಕೊಂಡು ಸರ್ಕಾರ ಮತ್ತೆ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ಬೇಕಾ? ಈ ವರ್ಷನೇ ಮಾಡ್ತಾ ಇಲ್ಲ ಇವರು. ವೇಸ್ಟ್ ಸರ್ಕಾರ ಇವರು. ಈ ಬಡತವಕ್ಕೆ ಏನು ಗೊತ್ತಿಲ್ಲ. ಫ್ರೀ ಬಸ್ ಬಿಡ್ತವೆ. ಇವ್ರಿಗೆ ಪಾಪ ಪೆರೇಡ್ ಮಾಡಕ್ಕೆ ಒಂದ್ ಬಸ್ ಕೊಡಕ್ ಸಾಯ್ತಾವ್ರಿ ನನ್ ಮಕ್ಳು. ಎಂತ ಸರ್ಕಾರನೋ ಗೊತ್ತಿಲ್ಲ.